ಬಾಗಲಕೋಟೆ ಜಿಲ್ಲಾ ವಿಜಯಪುರ ನಗರದ ಎಐಸಿಸಿ ಹ್ಯೂಮನ್ ರೈಟ್ಸ್ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಅಧ್ಯಕ್ಷರಾದ ಶ್ರೀ ಚಂದ್ರಕಾಂತ ನಾಯಕ್ ಅವರ ಅನುಮೋದನೆಯ ಮೇರೆಗೆ ಮತ್ತು ರಾಜ್ಯ ಕಾರ್ಯಕಾರಿಣಿಯ ಸದಸ್ಯ ವಿಜಯಪುರ ಬಾಗಲಕೋಟ ಬೆಳಗಾವಿ ಕಲಬುರ್ಗಿಯ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬ್ಬೀರ್ ಅಹಮದ್ ಡಾಲಾಯತ್ ಇವರ ನೇತೃತ್ವದಲ್ಲಿ ಬಾಗಲಕೋಟ ನಗರದ ಎಐಸಿಸಿ ಹ್ಯೂಮನ್ ರೈಟ್ಸ್ ಅಧ್ಯಕ್ಷರಾಗಿ ಅಲ್ತಾಫ್ ಬಿನ್ ನೂರ್ ಅವರನ್ನು ಮತ್ತು ವಿಶಾಲ್ ರಾಥೋಡ್ ಅವರನ್ನು ಬಾಗಲಕೋಟ್ ನಗರ ಕಾರ್ಯದರ್ಶಿಯನ್ನಾಗಿ ಪ್ರಮಾಣ ಪತ್ರವನ್ನು ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶಬ್ಬೀರ್ ಅಹಮದ್ ಡಾಲಾಯತ್ ಅವರು ಮಾತನಾಡಿ, ಬಾಗಲಕೋಟ ನಗರ ಮತಕ್ಷೇತ್ರ ಉಮೇಶ್ ಮೇಟಿ ಅವರನ್ನು ಭಾರೀ ಬಹುಮತದಿಂದ ಆರಿಸಿ ತರಬೇಕೆಂದು ವಿನಂತಿಸಿಕೊಂಡರು. ಇದೇ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸೈಫಿಲ್ಕಲ್, ವಿಜಯಪುರ ಜಿಲ್ಲಾ ಕಾರ್ಯಕಾರಿಣಿಯ ಸದಸ್ಯರಾದ ವಿಜಯ ಜಾಧವ್, ನಗರ ಉಪಾಧ್ಯಕ್ಷರಾದ ಹನೀಫ್ ಕಲಾದಗಿ, ದತ್ತರಾಮ ಹೊನ್ನಕೊಳಸೆ, ರಂಜಿತ್ ಜಾಧವ್, ಬಾಗಲಕೋಟ ನಗರ ಯೂತ್ ಅಧ್ಯಕ್ಷರಾದ ಹಾಜಿಲಾಲ್ ಗಂಜಿಕೋಟಿ ಮುಂತಾದವರು ಉಪಸ್ಥಿತಿ ಇದ್ದರು. हम इसलिए जमा हुए यहाँ पे हमारे 4 जिले के ह्यूमन राइट एआईसीसी हमारे शब्बीर भाई डाला साहब के पास हम आए थे। उनका काम बहुत दिनों से हम देख रहे थे। 4 जिलों में ऐसा काम किए वो हम सिर्फ उनको देखते रहे और हमको मौका था ऐसा 1-2 काम होने के थे। हम हर तरफ फिरे घूमे, काम कहाँ भी नहीं हुआ हमारा। हम बागलकोट के होने के बावजूद भी सिर्फ एक फोन पे वो हमारा काम 10 से 15 मिनट, हम महीनों से घूम रहे थे, 10 से 15 मिनट में हमारा काम करके दे। ऐसे एक नौजवान लीडर की जरूरत बागलकोट में और कर्नाटक में उनकी बहुत जरूरत थी, ऐसी लीडर की। हम सिर्फ सुनते गए थे, लीडरों की जोड़ी घूमे तो काम होते, बल्कि अभी तक तो हम किसका भी काम नहीं देखे थे। और हम पहली बार देखे शब्बीर भाई डाला से हम उससे रब्ता किया, एक ऐसा काम है बोले में ताबड़तोड़ 10 मिनट में अपना काम हमारा काम करके दे। ऐसे लीडरों की बहुत कमी है कर्नाटक में। इनका काम देखते हुए भी मैं भी 20 साल से कांग्रेस पक्ष में काम कर रहा हूँ, वो भी पार्टी अच्छी है, हम वहाँ पे कौन सी पोस्ट नहीं लेते। इनका काम देख के ये गरीबों का काम, बिछड़ों का काम और कॉलेज स्टूडेंट का जो भी प्रॉब्लम आता है ये खुद अपने हाथ से पैसा खर्चा करके अपना टाइम काट के, हर एक के पास पैसा है, टाइम नहीं है। ये इंसान ऐसा इंसान है, अपना पूरा वक्त काट के बच्चों के लिए, नौजवानों के लिए, गरीबों के लिए, ऑटो वालों के लिए जो भी प्रॉब्लम है ताबड़तोड़ बैठे जगह डिपार्टमेंट हो या सरकार हो या गवर्नमेंट अस्पताल हो, जो भी काम है बैठे जगह, ऐसा क्यों लेट कर रहे, क्यों जेरॉक्स नहीं हो रहा, बैठे जगह काम कर रहे। इनका काम हमें बहुत पसंद है, उसीलिए हम यहाँ पर आए और उनसे मिले। हम उनसे बात करने के बाद वो इंशाल्लाह बागलकोट सिटी अध्यक्ष का सीट दिए मुझे, एआईसीसी वुमेन राइट का। और मेरे कजन दोस्त है विशाल राठौड़, उनको भी एक सीट दे। और सीट लेना बहुत बड़ी बात नहीं है, उसकी जिम्मेदारी लेकर आगे चलना बड़ी बात है। हम शब्बीर भाई डालात और उनके टीम से वादा करते हैं इनका नाम इंशाल्लाह एक ऐसा काम करे, वैसा काम हम भी करके दिखाएंगे। हमको आपकी ज़रूरत होगी, हमको कुछ भी नहीं पता चले तो हम आपसे बात करके राब्ता करके पूछेंगे। अस्सलाम वालेकुम। ವೇದಿಕೆಯಲ್ಲಿ ಆಸನವಾದ ಎಲ್ಲ ಯುವಕರಿಗೆ, ಹಿರಿಯರಿಗೆ ಎಐಸಿಸಿ ಹ್ಯೂಮನ್ ರೈಟ್ಸ್ ವತಿಯಿಂದ ಸ್ವಾಗತ ಕೋರುತ್ತೇನೆ ಮತ್ತು ಧನ್ಯವಾದವನ್ನು ಅರ್ಪಿಸುತ್ತೇನೆ. ಇವತ್ತು ಬಾಗಲಕೋಟ ನಗರದ ಅಧ್ಯಕ್ಷರಾಗಿ ಅಲ್ತಾಫ್ ಬೇನೂರ್ ಅವರನ್ನು ನೇಮಕ ಮಾಡಿದ್ದೇವೆ. ಅವರಿಗೆ ನನ್ನ ಪರವಾಗಿ ಹಾಗೂ ನಮ್ಮ ಎಐಸಿಸಿ ಹ್ಯೂಮನ್ ರೈಟ್ಸ್ ಪರವಾಗಿ ಶುಭ ಕೋರುತ್ತೇನೆ. ಮತ್ತು ಅದೇ ರೀತಿ ವಿಶಾಲ್ ರಾಠೋಡ್ ಅವರಿಗೆ ಬಾಗಲಕೋಟ್ ಸಿಟಿ ಸೆಕ್ರೆಟರಿ ಆಗಿ ನೇಮಕಗೊಂಡಿದ್ದಾರೆ. ಅವರಿಗೂ ನನ್ನ ಪರವಾಗಿ ಮತ್ತು ನಮ್ಮ ಎಐಸಿಸಿ ಹ್ಯೂಮನ್ ರೈಟ್ಸ್ ಪರವಾಗಿ ಶುಭ ಕೋರುತ್ತೇನೆ. ಮತ್ತು ಈಗಾಗಲೇ ಬಾಗಲಕೋಟೆ ನಗರದಲ್ಲಿ ಚುನಾವಣೆಯ ಹಾವಳಿ ಇದೆ. ಅಲ್ಲಿ ನಮ್ಮ ಮಾಜಿ ಶಾಸಕ ಮತ್ತು ಮಾಜಿ ಸಚಿವ
ಮತ್ತು ಶಾಸಕರಾಗಿದ್ದ ಎಚ್ ವೈ ಮೇಟಿ ಸಾಹೇಬ್ರದ್ದು ಮಗ ನಿಧನಗೊಂಡಿರುತ್ತಾರೆ. ಆದ ಕಾರಣ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ ಮತ್ತು ಅವರು ಸುಪುತ್ರರಾದ ಉಮೇಶ್ ಮೇಟಿ ಅವರು ಇಲೆಕ್ಷನ್ಗೆ ನಿಂತಿದ್ದಾರೆ. ನಮ್ಮ ಈಗ AICC ಹ್ಯೂಮನ್ ರೈಟ್ಸ್ದವರಿಗೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಅವರು ಈಗಾಗಲೇ ಅವರಿಗೆ ಪ್ರಮಾಣ ಪತ್ರವನ್ನು ವಿತರಿಸಲಾಗಿದೆ. ಅವರು ಈಗ ನಾಳಿಂದೇ ನಮ್ಮ ಕಾಂಗ್ರೆಸ್ ಪಕ್ಷದ ಉಮೇದುವಾರರಾದ ಉಮೇಶ್ ಮೇಟಿ ಅವರಿಗೆ ದಿಲೋ ಜಾನ್ ಸೆ ತನ್ನ ಮನ ಧನದಿಂದ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಬೇಕಂತ ವಿನಂತಿಸುತ್ತೇನೆ. ಮತ್ತು ಅವರಿಗೆ ಭಾರಿ ಬಹುಮತದಿಂದ ನಮ್ಮ AICC ಹ್ಯೂಮನ್ ರೈಟ್ಸ್ ಪರವಾಗಿ ಅಲ್ಲಿ ನಮ್ಮದು 7 ರಿಂದ 8 ಸಾವಿರ ಕಾರ್ಯಕರ್ತರ ಪಡೆ ಇದೆ. ಅವರಿಗೆ ಇಲ್ಲಿಂದ ಇದೇ ವೇದಿಕೆಯಿಂದ ಅವರಿಗೂ ನಾವು ವಿನಂತಿಸಿಕೊಳ್ಳುತ್ತೇವೆ. ಮತ್ತು ನಮ್ಮ ಇಲ್ಲಿ ಬಂದವರು ಬಾಗಲಕೋಟೆ ನಗರ ಅಧ್ಯಕ್ಷರು ನಮ್ಮ ಸಾಹೇಬ್ ಇರ್ಕಲ್, ನಮ್ಮ ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಮತ್ತು ಈಗಾಗಲೇ ನೇಮಕಗೊಂಡಿರುವ ನಮ್ಮ ವಿಶಾಲ್ ರಾಠೋಡ್ ಅದಾರೆ, ಹಾಜಿಯಲ್ಲಿ ನಮ್ಮ ಯೂತ್ ಅಧ್ಯಕ್ಷರು ಅದಾರೆ. ಅವರಿಗೆ ಎಲ್ಲರಿಗೆ ನಮ್ಮ ಪರವಾಗಿ ನಮ್ಮ AICC ಹ್ಯೂಮನ್ ರೈಟ್ಸ್ ಪರವಾಗಿ ಅವರಿಗೆ ಇಷ್ಟೇ ವಿನಂತಿಸುತ್ತೇನೆ. ಬಾಗಲಕೋಟೆ ನಗರದಲ್ಲಿರುವ ನಮ್ಮ ಅಭ್ಯರ್ಥಿಯಾದ ಉಮೇಶ್ ಅಣ್ಣ ಅವರಿಗೆ ಭಾರಿ ಬಹುಮತದಿಂದ ಆರಿಸಿ ತರಬೇಕಂತ ನಮ್ಮ ಎಲ್ಲರ ವಿನಂತಿ. ನಾ ಇದೇ ಒಂದೆರಡು ಮಾತು ಮಾತಾಡಿ ದಯವಿಟ್ಟು ಎಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು AICC ಹ್ಯೂಮನ್ ರೈಟ್ಸ್ಗೆ ಬಲಪಡಿಸಬೇಕೆಂದು ವಿನಂತಿ.